ಪ್ರತಿ ರೈತರು ಒಂದೊಂದು ಥರ ಎಕ್ಸ್ಪೆರಿಮೆಂಟ್ ಮಾಡ್ತಾನೆ ಇರ್ತಾರೆ. ಪ್ರತಿ ರೈತರು ಒಂದೊಂದು ಥರ ವಿಜ್ಞಾನಿ ಅಂತಲೇ ಹೇಳ್ಬೋದು. ಅದೇ ಥರ ಇವತ್ತು ಒಂದು ತೋರಿಸ್ತೀನಿ ನಾನು. ನಮ್ಮ ತೋಟದಲ್ಲಿ ಪಕ್ಕದ ತೋಟದವರು ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಅಡಿಕೆ ತೋಟದಲ್ಲಿ ಬಸಿಗಾಲುವೆ ಹೆಂಗೆ ಮಾಡಬೇಕು ಅಂತ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಸೊ ಇವ್ರೇನು ಮಾಡಿದ್ದಾರೆ ಅಂತಂದರೆ, ಈ ಥರ ಚಿಕ್ಕ ಚಿಕ್ಕ ಬಸಿ ಕಾಲುವೆ ಮಾಡಿದ್ದಾರೆ. ಇದರಿಂದ ಮಳೆಗಾಲದಲ್ಲಿ ಫುಲ್ ನೀರಾಗಿ ಹರಿದು ಬರುತ್ತೆ. ಇವಾಗ ನೀವು ನೋಡ್ಬೋದು, ಇಲ್ಲಿ ಸ್ವಲ್ಪ ಸ್ವಲ್ಪ ನೀರಿದೆ, ಸ್ವಲ್ಪ ನೀರಿದೆ, ಇಲ್ಲಿ ಕಾಣುತ್ತೆ. ಸೊ ಇದೆಲ್ಲ ಸೇರಿಬಿಟ್ಟು ಒಂದು ದೊಡ್ಡ ಬಸಿ ಕಾಲುವೆಗೆ ಜಾಯ್ನ್ ಆಗುತ್ತೆ. ಆ ಬಸಿ ಕಾಲುವೆಯಲ್ಲಿ ನೀರು ಜಾಸ್ತಿ ಇರೋದ್ರಿಂದ ಮಣ್ಣು ಕೊಚ್ಕೊಂಡು ಹೋಗುತ್ತೆ ಮತ್ತು ಅಡಿಕೆ ಮರದ ಬುಡ ಲೂಸ್ ಆಗುತ್ತೆ. ಸೊ ಅದಕ್ಕೆ ಇವರೇನು ಮಾಡಿದ್ದಾರೆ, ಈ ಥರ ಕಲ್ಲನ್ನು ನಿಲ್ಲಿಸಿದ್ದಾರೆ, ಪಾರ್ಟಿಕಲ್. ಈ ಪಾರ್ಟಿಕಲ್ ನಿಲ್ಲಿಸೋದ್ರಿಂದ ನೋಡಿ, ಇವಾಗ ಇಲ್ಲಿ ನೀರು ಹರಿತಾ ಇದೆ, ಚಿಕ್ಕದಾಗಿದೆ. ಇವಾಗ ಮಳೆ ಇಲ್ಲ, ಅದಕ್ಕೆ ಸ್ವಲ್ಪ ಕಡಿಮೆ ನೀರಿದೆ. ಬಟ್ ಈ ಥರ ನಿಲ್ಲಿಸೋದ್ರಿಂದ ಏನಾಗುತ್ತೆ ಅಂದರೆ, ಆ ಕಡೆ ಈ ಕಡೆ ಎರಡು ಕಡೆ ಮಣ್ಣು ಕೊಚ್ಕೊಂಡು ಹೋಗೋ ಚಾನ್ಸೇ ಇರಲ್ಲ, ಮತ್ತು ಹಿಸ್ಕೊಂಡು ಬೀಳಲ್ಲ, ಮಣ್ಣು ಇದ್ದಲ್ಲೇ ಇರುತ್ತೆ, ಏನೂ ಆಗಲ್ಲ. ತುಂಬ ಸ್ಟ್ರಾಂಗ್. ಒಂದು ವರ್ಷ ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಮಿನಿಮಮ್ ಒಂದು 25-30 ವರ್ಷ ನಿಮಗೆ ಏನೂ ಸಮಸ್ಯೆ ಆಗೋಲ್ಲ, ಈ ಥರ ಪಾರ್ಟಿಕಲ್ ನಿಲ್ಲಿಸಿದ್ರೆ. ನನಗಿದು ಒಳ್ಳೆ ಚೆನ್ನಾಗಿರೋ ಐಡಿಯಾ ಅನಿಸುತ್ತೋ. ನೀವು ಟ್ರೈ ಮಾಡಿ ಬೇಕಿದ್ರೆ. ಬಟ್ ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗ್ಬೋದು, ಬಟ್ ಪರ್ಮನೆಂಟ್ ಸೊಲ್ಯೂಷನ್ ಇದು ಒಂಥರ. ಇದು ಮೇನ್ ಬಸಿಗಾಲುವೆ. ಇದರಲ್ಲಿ ಸೈಡ್ ಬಸಿಗಾಲುವೆ ಮತ್ತೆ ಇರುತ್ತೆ. ಈ ಕಡೆಯಿಂದ ನೀರು ಬರುತ್ತೆ, ಈ ಕಡೆಯಿಂದ ನೀರು ಬರುತ್ತೆ. ಇದು ಮೇನ್ ಜಾಯ್ನ್ ಆಗಿ ಈ ಕಡೆ ಹೋಗುತ್ತೆ, ಆಯಿತಾ. ಸೊ ಇವರು ಆ ಕಡೆನೂ ಮಾಡಿದ್ದಾರೆ, ಈ ಕಡೆನೂ ಮಾಡಿದ್ದಾರೆ. ಸೊ ಈ ಥರ ಮಾಡಿದ್ರೆ ತುಂಬ ಒಳ್ಳೆ ಐಡಿಯಾ ಅಂತ ನನಗನ್ನಿಸ್ತು. ಅವರು ಎಕ್ಸ್ಪೆರಿಮೆಂಟ್ ಮಾಡಿದ್ದು, ನಾನು ಫಸ್ಟ್ ಟೈಮ್ ನೋಡಿರೋದು. ಇದು ಫುಲ್ ಸ್ಟ್ರಾಂಗ್ ಕೂಡ ಇದೆ. ನೀವು ವೇಟ್ ಹಾಕಿದ್ರು ಏನೂ ಶೇಕ್ ಆಗೋಲ್ಲ, ನೋಡಿ, ಏನೂ ಶೇಕ್ ಆಗೋಲ್ಲ. ಬಟ್ ಇಲ್ಲೆಲ್ಲ ಸ್ವಲ್ಪ ಮಣ್ಣು ಹಾಕಿ ಕೊಡಬೇಕು, ಇಲ್ಲಾಂದರೆ ಅಕಸ್ಮಾತ್ ಅಡಿಕೆ ಮರ ಇದ್ರ ಮೇಲೆ ಬಿದ್ದರೆ ಸ್ವಲ್ಪ ಕಲ್ಲು ಹೊಡೆದೋಗೋ ಚಾನ್ಸ್ ಇರುತ್ತೆ. ಅವರು ಇನ್ನೂ ಹಾಕಿಲ್ಲ, ಬಟ್ ಮೇ ಬಿ ಮುಂದೆ ಹಾಕ್ತಾರೆ ಅನಿಸುತ್ತೆ. ಬಟ್ ಈ ಥರ ಮಾಡಿದ್ರೆ ಇನ್ನೊಂಥರ ಒಳ್ಳೆ ಐಡಿಯಾ ಅನಿಸ್ತು, ಚೆನ್ನಾಗಿತ್ತು ಒಂಥರ. ಮತ್ತು ನಿಮ್ಗೆ ಅಕಸ್ಮಾತ್ ಇಲ್ಲೇನಾದ್ರು ಕೆಲಸ ಇತ್ತು, ಅಡಿಕೆ ಬಿದ್ದಿತ್ತು, ಅದನ್ನು ಹೆಕ್ಕೋದು ತುಂಬ ಈಸಿ ಆಗುತ್ತೆ. ಅದೇ ಮಣ್ಣಿಂದಾದರೆ ಅಲ್ಲಿ ಒಂದಷ್ಟು ಹುಲ್ಲು ಬೆಳೆಯುತ್ತೆ, ಅದನ್ನು ಕಟ್ ಮಾಡ್ಕೊಬೇಕು, ಆ ಥರ ಸಮಸ್ಯೆ ಎಲ್ಲ ಬರುತ್ತೆ. ಸೊ ಈ ಥರ ಮಾಡಿದ್ರೆ ಆ ಥರ ಸಮಸ್ಯೆನೂ ಇರಲ್ಲ. ಇದೊಂಥರ ಚೆನ್ನಾಗಿತ್ತು, ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ವಿಡಿಯೋ ಮಾಡಿದೆ. ಬೇಕಾದರೆ ನಿಮ್ಮ ತೋಟದಲ್ಲೂ ನೀವು ಈ ಥರ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.